ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಭಾವಿಸೋನಾಗಿದ್ದೇನೆ. ರನ್ ಟು ಕ್ರೈಸ್ಟ್ ರಿವೀಲ್ ಮಿನಿಸ್ಟ್ರಿಗಾಗಿ ಪ್ರಾರ್ಥನೆ ಮಾಡಿರಿ ಮತ್ತು ನಾವೆಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಇದರಲ್ಲಿ ಬರುವಂತ ಎಲ್ಲ ಆತ್ಮಿಕ ಸಂದೇಶಗಳನ್ನ ಅನೇಕ ಜನರಿಗೆ ಇದನ್ನು ಶೇರ್ ಮಾಡೋದ್ರ ಮುಖಾಂತರವಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರವಾಗಿ ಈ ಸೇವೆಯನ್ನ ಪ್ರೋತ್ಸಾಹಿಸಿ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಕೀರ್ತನೆ 100ನೇ ಅಧ್ಯಾಯ ಅದರಲ್ಲಿ 3ನೇ ವಚನ ನಮ್ಮನ್ನ ಈ ರೀತಿಯಾಗಿ ಮಾತಾಡುತ್ತದೆ. ಯಾಕೆ ನಾವು ದೇವರನ್ನ ಆರಾಧನೆ ಮಾಡಬೇಕು, ದೇವರನ್ನು ಯಾಕೆ ನಾವು ನಂಬಬೇಕು, ದೇವರ ಮೇಲೆ ಏಕೆ ನಾವು ನಂಬಿಕೆ ಇಡಬೇಕು, ದೇವರನ್ನ ಏಕೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೋಡೋದಾದ ಪ್ರೇರೆ ನಮಗೆ ಉತ್ತರ ಇಲ್ಲಿ ಸಿಗುತ್ತದೆ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನ ಪಾಲಿಸುವು ಹಿಂಡು ಆಗಿದ್ದೇವೆ ಎಂಬುದಾಗಿ ಪ್ರೇರೆ. ಹೌದು ಪ್ರಿಯರೇ, ದೇವರು ನಮ್ಮನ್ನ ಉಂಟು ಮಾಡಿದ್ದಾನೆ, ಹಾಗಾಗಿ ಆತನನ್ನ ನಾವು ಆರಾಧಿಸಬೇಕು. ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ, ಹಾಗಾಗಿ ನಾವು ಆತನನ್ನ ಪ್ರೀತಿಸಬೇಕು. ದೇವರು ನಮ್ಮನ್ನು ಎಲ್ಲಾ ವಿಷಯಗಳಲ್ಲಿ ನಡೆಸುವನಾಗಿದ್ದಾನೆ, ಹಾಗಾಗಿ ನಾವು ಆತನನ್ನ ನಂಬಬೇಕು. ದೇವರು ನಮ್ಮನ್ನು ಎಲ್ಲಾ ಕಷ್ಟಗಳಲ್ಲೂ, ಎಲ್ಲ ಕಣ್ಣೀರುಗಳಲ್ಲೂ, ಸಮಸ್ಯೆಗಳಲ್ಲೂ, ಇಕ್ಕಟ್ಟುಗಳಲ್ಲೂ, ಶೋಧನೆಗಳಲ್ಲಿಯೂ ಎಲ್ಲಾ ವಿಷಯಗಳಲ್ಲಿ ನಮ್ಮನ್ನು ವಿಶೇಷವಾಗಿ ಕೈ ಹಿಡಿದು ನಡೆಸುತ್ತಾ ಬಂದುತ್ತಾ ಪ್ರಿಯನೇ. ಹಾಗಾಗಿ ನಾವು ದೇವರನ್ನ ನಂಬಬೇಕು, ದೇವರನ್ನ ಆರಾಧಿಸಬೇಕು, ದೇವರನ್ನ ಪ್ರೀತಿ ಮಾಡಬೇಕು ಪ್ರಿಯರೇ. ಕೋಳಿ ಹೇಗೆ ತನ್ನ ಮರಿಗಳನ್ನ ಹದ್ದುಗಳಿಂದ ಹೇಗೆ ರಕ್ಷಣೆ ಮಾಡುತ್ತದೋ ಅದೇ ರೀತಿಯಾಗಿ ನಾವು ತಾಯಿಯ ಗರ್ಭದಿಂದ ಬಂದಾಗಿನಿಂದಲೂ ಸಹ ಇದುವರೆಗೂ ನಮ್ಮನ್ನ ದೇವರು ಎಲ್ಲಾ ವಿಷಯಗಳಲ್ಲೂ ಕಾಪಾಡಿದ್ದಾನೆ. ನಮಗೆ ದೇವರು ಬಿಟ್ಟರೆ ಯಾರು ಗತಿ ಇಲ್ಲ. ನಮ್ಮ ಜೊತೆ ಬಂಧು ಬಳಗ ಇರ್ಬೋದು, ಹಣ ಆಸ್ತಿ ಇರ್ಬೋದು, ಬಟ್ ಎಷ್ಟೇ ಹಣ ಆಸ್ತಿಗಳಿದ್ದರೂ ಸಹ ಇಲ್ಲಿ ಯಾವುದಕ್ಕೂ ಕೆಲಸ ಬರೋದಿಲ್ಲ ಪ್ರೇರೆ. ನಾವು ಇಲ್ಲೊಂದು ಉದಾಹರಣೆಯನ್ನ ತೆಗೆದುಕೊಳ್ತೀರಿ. ಅಲೆಕ್ಸಾಂಡರ್ನ ನಾವು ನೋಡ್ತೀರಿ ಪ್ರೇರೆ. ಅಲೆಕ್ಸಾಂಡರು ದೊಡ್ಡ ರಾಜನಾಗಿದ್ದ, ಅವನಿಗೆ ಎಲ್ಲ ಅಧಿಕಾರವಿತ್ತು, ಎಲ್ಲ ಐಶ್ವರ್ಯ ಇತ್ತು, ಅವನಿಗೆ ಸೇವಕರಿದ್ದರು, ಅವನಿಗೆ ಮಂತ್ರಿಗಳಿದ್ದರು, ಅವನಿಗೆ ಏನು ಬೇಕು ಎಂಬುದಾಗಿ ನೆನೆಸೋಕ್ಕಿಂತ ಮುಂಚೆನೆ ಆತನಿಗೆಲ್ಲವೂ ಒದಗಿಸ್ಕೊಡ್ತಾ ಇದ್ದ. ಅಂತ ಅಲೆಕ್ಸಾಂಡರ್ ಸಹ ಸತ್ಯವನ್ನ ಕೊನೆಯದಾಗಿ ಸತ್ಯವನ್ನ ತಿಳ್ಕೊಳ್ತಾನೆ ಪ್ರೇರೆ. ಏನೆಂದರೆ, ನಾನು ಸಾಯಬೇಕಾದ್ರೆ ನನ್ನ ಕೈಗಳನ್ನ ಆಚೆ ಇಟ್ಟು ನೀವು ನನ್ನನ್ನ ಮಣ್ಣು ಮಾಡಿ ಎಂಬುದಾಗಿ ಆತನು ತನ್ನ ಪ್ರಜೆಗಳಿಗೆ ಹೇಳ್ತಾನೆ. ಯಾಕಂದ್ರೆ ನಾನು ಬರುವಾಗ ಏನು ತೆಗೆದುಕೊಂಡು ಬಂದಿಲ್ಲ, ಹೋಗ್ಬೇಕಾದ್ರೆ ನಾನು ಏನು ತೆಗೆದುಕೊಂಡು ಹೋಗ್ತಾ ಇದ್ದೇ ಇಲ್ಲ, ಹೋಗ್ಬೇಕಾದ್ರೆ ನಾನು ಬರೀ ಕೈಯಲ್ಲಿ ಹೋಗುತ್ತಿದ್ದೇನೆ ಎಂಬುದಾಗಿ ಅದರ ಸಂದೇಶ. ಯಾಕಂದ್ರೆ ಲೋಕದಲ್ಲಿ ಆ ರಾಜನಾಗಿದ್ದಾಗ ಆತನಿಗೆ ಹಣ ಇತ್ತು, ಐಶ್ವರ್ಯ ಇತ್ತು, ಸಂಪತ್ತು ಇತ್ತು, ಬಂಗಾರ ಇತ್ತು, ಅಧಿಕಾರಗಳು ಇದ್ದರು, ಎಲ್ಲವೂ ಇತ್ತು. ಬಟ್ ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ. ಹಾಗಾಗಿ ಅಲೆಕ್ಸಾಂಡರು ತನ್ನ ಸತ್ಯವನ್ನ ಕೊನೆಯ ಗಳಿಗೆಯಲ್ಲಿ ತಿಳಿದುಕೊಂಡ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ನಮ್ಮ ಹಿಂದೆ ಬರೋದಿಲ್ಲ. ಈ ಲೋಕದಲ್ಲಿ ನಾವು ಎಷ್ಟೇ ಐಶ್ವರ್ಯ ಮಾಡಿದ್ರು ನಮ್ಮ ಹಿಂದೆ ಬರೋದಿಲ್ಲ. ಈ ಲೋಕದಲ್ಲಿ ನಾವು ಏನೇ ಮಾಡಿದ್ರು ಸಹ ಅದು ನೀನು ಉಸಿರು ಇರುವವರೆಗೂ ಮಾತ್ರ. ಆದರೆ ಒಂದು ದಿನ ನಾವು ಈ ಜಾಗವನ್ನ ಬಿಟ್ಟು, ಈ ಲೋಕವನ್ನು ಬಿಟ್ಟು ನಾವು ಹೋಗುವಾಗ ನಮ್ಮ ಹಿಂದೆ ಬರುವುದು ನಾವು ದೇವರನ್ನ ನಂಬಿದಂತಹ, ನಾವು ಪರಲೋಕದಲ್ಲಿ ಆತನಿಗೆ ಮುಖಾಮುಖಿಯಾಗಿದ್ದೇವೆ, ಆತನನ್ನ ಮುಖಾಮುಖಿಯಾಗಿ ನಾವು ನೋಡುತ್ತೇವೆ ಎಂಬುದಾಗಿದ್ದೇವೆ. ಹಾಗಾಗಿ ನಮ್ಮ ಪ್ರಾಣ, ಆತ್ಮ, ದೇಹಗಳನ್ನ ರಕ್ಷಿಸುವ ಆತನು, ನಮ್ಮನ್ನ ಉಂಟು ಮಾಡಿದವನು ಆತನು. ಹಾಗಾಗಿ ನಾವು ಆತನನ್ನ ಪ್ರೀತಿ ಮಾಡಬೇಕು. ಹಾಗಾಗಿ ನಾವು ಆತನನ್ನ, ಯೇಸು ಕ್ರಿಸ್ತನನ್ನ ನಾವು ನಂಬಬೇಕು. ಆತನಿಂದಲೇ ನಮಗೆ ಮೋಕ್ಷ ಪ್ರಿಯರೇ, ಆತನಿಂದಲೇ ನಮಗೆ ಉಜ್ಜೀವನ, ಆತನಿಂದಲೇ ನಮಗೆ ಬಿಡುಗಡೆ, ಆತನಿಂದಲೇ ನಮಗೆ ಎಲ್ಲವೂ ಆಗಿದೆ ಪ್ರಿಯರೇ. ಹಾಗಾಗಿ ನಾವು ಯೇಸು ಕ್ರಿಸ್ತನನ್ನ ನಾವು ಪೂರ್ಣ ಪ್ರಾಣದಿಂದ, ಪೂರ್ಣ ಪ್ರೀತಿಯಿಂದ, ಪೂರ್ಣ ಮನಸ್ಸಿನಿಂದ ನಾವು ಆತನನ್ನ ಆರಾಧಿಸುವುದಾದರೆ, ಪೂರ್ಣ ಮನಸ್ಸಿನಿಂದ ಆತನನ್ನು ನಂಬುವುದಾದರೆ, ದೇವರು ನಮ್ಮೆಲ್ಲ ಕಷ್ಟಗಳನ್ನ, ಎಲ್ಲ ಸಮಸ್ಯೆಗಳನ್ನ, ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಬಂಧನಗಳಿಂದ, ಎಲ್ಲ ಶೋಧನೆಗಳಿಂದ ಆತನನ್ನು ನಮ್ಮನ್ನ ಬಿಡಿಸೋದಕ್ಕೆ ಶಕ್ತನಾಗಿದ್ದೆ ಅವನೇ ಪ್ರಿಯರೇ. ಹಾಗಾಗಿ ನಾವು ನೋಡ್ತೀರಿ ಥೆಸಲೋನಿಕ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ನಾವು 16 ವಚನದಲ್ಲಿ ನಾವು ನೋಡ್ತೀರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿ ನಾವು ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಮತ್ತೆ ನಾವು ದೇವರ ಬಳಿಗೆ ಬಂದಾಗ ನಾವು ಯಾವಾಗಲೂ ಸಂತೋಷವಾಗಿ ದೇವರ ಬಳಿಗೆ ಬರಬೇಕು ಪ್ರಿಯರೇ. ನಾವು ಯಾವಾಗಲೂ ಸೋರೆ ಮುಖ ಹಾಕೊಂಡು, ಯಾವಾಗಲೂ ಗಂಟು ಮುಖ ಹಾಕೊಂಡು, ಯಾವಾಗಲೂ ಏನೋ ಒಂಥರ ಕಳ್ಕೊಂಡಿದ್ದೀರಿ ಜೀವನದಲ್ಲಿ, ಏನೋ ನಮ್ಮಲ್ಲಿ ಖಾಲಿಯಾಗಿದೆ ಅನ್ನೋ ತರ ನಾವು ದೇವರ ಆಲಯದಲ್ಲಿ ಬರಬಾರದು ಪ್ರಿಯರೇ. ಯಾಕಂದ್ರೆ ನಮ್ಮನ್ನ ಇದುವರೆಗೂ ಕಾಯ್ದು ಕಾಪಾಡದಂತ ದೇವರು ಮುಂದೆಯೂ ನಮ್ಮನ್ನ ಕಾಪಾಡಲು ಶಕ್ತ
ಕರ್ತನಾಗಿದ್ದಾನೆ. ಹಾಗಾಗಿ ನಾವು ಆತನನ್ನ ಪೂರ್ಣ ಮನಸ್ಸಿನಿಂದ ನಾವು ನಂಬಬೇಕು. ವಿಶೇಷವಾಗಿ ಆ ದೇವರ ಬಳಿಯಲ್ಲಿ ಬರಬೇಕಾದ್ರೆ ನಾವು ಏನಕ್ಕೆ ದೇವರ ಬಳಿಗೆ ಹೋಗ್ತೀರಿ? ಕೆಲವೊಂದು ಸಾರಿ ನಮ್ಗೆ ಕಷ್ಟಗಳಿದ್ದಾಗ ಮಾತ್ರ ದೇವರ ಹತ್ರ ಹೋಗಿ, ಸ್ವಾಮಿ ನಮ್ಮನ್ನು ಕಾಪಾಡಪ್ಪ, ನಮ್ಮನ್ನು ಕರುಣಿಸಪ್ಪ, ನನ್ನ ಕುಟುಂಬವನ್ನ ಕಾಪಾಡಪ್ಪ, ನನಗೆ ಆರೋಗ್ಯ ಕೊಡು, ನನಗೆ ಕಣ್ಣೀರು ಬಂದಿದೆ, ನನಗೆ ಚಿಂತೆ ಬಂದಿದೆ, ನನಗೆ ಬಾಧೆ ಬಂದಿದೆ ಎಂಬುದಾಗಿ ನಾವು ಯಾವಾಗಲೂ ದೇವರ ಬಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ದೇವರ ಬಳಿಗೆ ಹೋಗಿ ನಾವು ಅರಕೆಗಳನ್ನ ಕೊಡ್ತಾ ಇರ್ತೀವಿ. ದೇವರ ಬಳಿಗೆ ಹೋಗಿ ನಾವು ಕಣ್ಣೀರು ಸುರಿಸ್ತಾ ಇದ್ದೀರಿ. ಆದರೆ ಅಂತಹ ದೇವರಿಗೆ, ನಮ್ಗೆ ಆರೋಗ್ಯವನ್ನು ಕೊಡುವಂತ ದೇವರಿಗೆ, ನಮ್ಗೆ ಸುಖವನ್ನ ಕೊಡುವಂತ ದೇವರಿಗೆ, ನಮ್ಗೆ ಸಂತೋಷವನ್ನ ಕೊಡುವಂತ ದೇವರಿಗೆ, ನಮ್ಗೆ ಇಕ್ಕಟ್ಟುಗಳಿಂದ ಬಿಡುಗಡೆಯನ್ನು ಕೊಡುವಂತ ದೇವರಿಗೆ ನಾವು ಯಾವಾಗಲೂ ಏನ್ ಮಾಡ್ಬೇಕು? ದೇವರ ಬಳಿಯಲ್ಲಿ ಸಂತೋಷದಿಂದ ದೇವರ ಬಳಿಯಲ್ಲಿ ನಾವು ಬರಬೇಕು. ಬೇರೆ ವಾಕ್ಯ ಹೇಳಿದ ಪ್ರಕಾರವಾಗಿ ನಾವು ಯಾವಾಗಲೂ ಸಂತೋಷದಿಂದ ದೇವರಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡುವವರಾಗಿರಬೇಕು. ಯಾಕೆ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವುದಾದರೆ, ಆತನು ಮಾಡಿದ ಉಪಕಾರಗಳನ್ನ ನೆನೆಸಿ ನಾವು ಆತನಿಗೆ ಕೃತಜ್ಞತಾಸ್ತುತಿಗಳನ್ನ ಮಾಡಬೇಕು. ಆತನು ಮಾಡಿದಂತ ಎಲ್ಲ ಉಪಕಾರಗಳನ್ನ ನೆನೆಸಿ ಆತನಿಗೆ ನಾವು ಮಹಿಮೆಯನ್ನ ಸಲ್ಲಿಸಬೇಕು. ಬೇರೆ ಹಾಗಾಗಿ ನಾವು ದೇವರನ್ನ ನಂಬಬೇಕು. ಯಾಕಂದ್ರೆ ನಮ್ಮನ್ನ ಉಂಟು ಮಾಡಿದನು ಆತನೇ. ಕೋಳಿ ಹೇಗೆ ತನ್ನ ಮರಿಗಳನ್ನು ಕಾಪಾಡುತ್ತದೋ ಅದೇ ರೀತಿಯಾಗಿ ನಮ್ಮನ್ನ ಕಾಪಾಡಿದ್ದಾರೆ. ಒಂದು ಮಗುವಿಗೆ ಒಂದು ಕಾಯಿಲೆ ಬಂದಾಗ ಹೇಗೆ ತನ್ನ ತಾಯಿ ತನ್ನ ಊಟವನ್ನ ಬಿಟ್ಟು, ತನ್ನ ನಿದ್ದೆಯನ್ನ ಬಿಟ್ಟು ಆ ಮಗುವನ್ನ ಹೇಗೆ ಆರೈಕೆ ಮಾಡುತ್ತದೋ ಅದೇ ರೀತಿಯಾಗಿ ದೇವರು ನಮ್ಮನ್ನ ಉಂಟು ಮಾಡಿದಾಗಿಂದ ಆತನ ರೆಕ್ಕೆಗಳಲ್ಲಿ ಇಟ್ಟು ನಮ್ಮನ್ನ ಆರೈಕೆ ಮಾಡ್ತಾ ಇದ್ದಾರೆ. ಪ್ರೇರೆ ಇವತ್ತು ನಾವು ಆರೋಗ್ಯವಾಗಿದ್ದೀರಿ ಎಂಬುದಾಗಿ ನೋಡೋದಾದ್ರೆ ಅದಕ್ಕೆ ದೇವರೇ ಕಾರಣನಾಗಿದ್ದಾನೆ. ಅಂತಹ ದೇವರನ್ನ ನಾವು ಆರಾಧಿಸುವವರು ಎಷ್ಟೋ ಭಾಗ್ಯವಂತರಲ್ಲ ಪ್ರೇರೆ. ಅಂತಹ ದೇವರನ್ನ ನಾವು ನಂಬುವುದು ಎಷ್ಟೋ ಭಾಗ್ಯವಂತರಲ್ಲ ಪ್ರಿಯರೇ. ಇಂಥ ಭಾಗ್ಯವನ್ನ ಅನೇಕರು ಕಳೆದುಕೊಂಡಿರ್ಬೋದು, ಆದ್ರೆ ಇಂಥ ಭಾಗ್ಯ ನಿನಗೂ ನನಗೂ ಮಾತ್ರ ಬಂದಿದೆ ಪ್ರಿಯರೇ. ನಾವೆಷ್ಟೋ ಭಾಗ್ಯವಂತರು. ಹಾಗಾಗಿ ನಾವು ದೇವರನ್ನ ನಾವು ನಂಬಬೇಕು, ದೇವರನ್ನ ನಾವು ಆರಾಧಿಸಬೇಕು, ದೇವರನ್ನ ನಾವು ಪ್ರೀತಿ ಮಾಡಬೇಕು ಮತ್ತು ಆತನ ಮಾಡಿದ ಮಹತ್ ಕಾರ್ಯಗಳನ್ನ ಕುರಿತು ನಾವು ಆತನಿಗೆ ಕೃತಜ್ಞತಾಸ್ತುತಿಗಳನ್ನ ಸಲ್ಲಿಸಬೇಕು ಪ್ರಿಯರೇ. ಈ ಸಂದೇಶವು ನಿಮ್ಮೆಲ್ಲರಿಗೂ ಆತ್ಮಿಕವಾಗಿ ಉಜ್ಜೀವನವಾಗುತ್ತದೆ ಎಂಬುದಾಗಿ ನಾನು ನೆನೆಸುವನಾಗಿದ್ದೇನೆ. ಈ ಒಂದು ಸಂದೇಶದಿಂದ ಅನೇಕ ಜನರಿಗೆ ಉತ್ತರ ಸಿಗಿದೆ ಎಂಬುದಾಗಿ ನಾನು ನೆನೆಸುವನಾಗಿದ್ದೇನೆ ಪ್ರಿಯರೇ. ಇದಕ್ಕಾಗಿ ಪ್ರಾರ್ಥಿಸಿರಿ. ಈ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ತಲೆಗಳನ್ನ ಬಾಗಿ ಪ್ರಾರ್ಥನೆ ಮಾಡೋಣವಾ. ಪರಿಶುದ್ಧನೇ ಪರಿಶುದ್ಧನೇ ಜೀವ ಸ್ವರೂಪನಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ಕರ್ತನ ದೇಶವೇ, ಕರ್ತನೆ ನಮಗೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಮ್ಮನ್ನು ಉಂಟು ಮಾಡಿದ ಆತನು ನೀನೇ ಕರ್ತನ ದೇಶವೇ. ನಮಗಿರುವಂತ ಎಲ್ಲ ಇಕ್ಕಟ್ಟುಗಳಿಂದಲೂ, ಸಮಸ್ಯೆಗಳಿಂದಲೂ, ಶೋಧನೆಗಳಿಂದಲೂ ಕರ್ತನೆ, ಎಲ್ಲದರಿಂದಲೇ ದೇವ ನಮ್ಮನ್ನು ನಡೆಸುತ್ತಾ ಬಂದಿದ್ಯಪ್ಪ ಕರ್ತನೆ, ನಮ್ಮನ್ನು ಕಾಪಾಡ್ತಾ ಬಂದಿದ್ಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನ ದೇಶವೇ. ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಆರಾಧಿಸುವುದು ಕರ್ತನ ದೇಶವೇ. ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಸಂತೋಷ ಪಡಿರಿ ಎಂಬುದಾಗಿ ಹೇಳಿದಂತ ದೇವರೇ, ಓ ದೇವ, ಆ ಸಂತೋಷವು ನಿನ್ನಿಂದಲೇ ಕರ್ತನ ದೇಶವೇ. ಆ ಆನಂದವು ನಿನ್ನಿಂದಲೇ ದೇವರೇ. ಓ ದೇವ, ನಿನ್ನಲ್ಲಿ ದೇವ ನಾವು ಸಂತೋಷವಾಗಿ ದೇವ ಎಡಬಿಡದೆ ಪ್ರಾರ್ಥನೆ ಮಾಡುವ ಹಾಗೆ ದೇವ ನಮ್ಮನ್ನು ಬಲಪಡಿಸು. ವಿಶೇಷವಾಗಿ ಸಂದೇಶವನ್ನು ನೋಡುತ್ತಿರುವಂತ ಪ್ರಿಯೆಲ್ಲ ನಿನ್ನ ಮಕ್ಕಳಿಗೋಸ್ಕರ ನೆನಪು ಮಾಡಿಕೊಳ್ಳುತ್ತೇನೆ ಕರ್ತನೆ. ನೀನು ಒಬ್ಬೊಬ್ಬರನ್ನು ಮುಟ್ಟು ಆಶೀರ್ವಾದ ಮಾಡು. ಅವ್ರಿಗಿರುವಂತ ಎಲ್ಲ ಸಮಸ್ಯೆಗಳಿಂದ, ಅವರಿಗಿಂತ ಇಕ್ಕಟ್ಟುಗಳಿಂದ, ಅವರಿಗಿಂತ ಶೋಧನೆಗಳಿಂದ ದೇವ ನೀನು ಬಿಡಿಸು, ನೀನು ಕಾಯ್ದು ಕಾಪಾಡು, ಕರುಣಿಸು. ವಿಶೇಷವಾಗಿ ದೇವ ಈ ಒಂದು ಸಂದೇಶವು ಲೋಕದಲ್ಲಿ ಅನೇಕ ಜನರಿಗೆ ಕರ್ತನ ದೇಶವೇ. ಓ ದೇವ, ಬೆಳಕಿನ ರೂಪದಲ್ಲಿ ಕರ್ತನ ದೇಶವೇ ಇದು ಹರಿಯುವಾಗೆ ಸಹಾಯವನ್ನು ಮಾಡು. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿದ್ದೇನೆ ತಂದೆಯೇ, ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.